ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತು ಫ್ರೆಂಡ್ಸ್ ಯಾವ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ, ಲಾಸ್ಟ್ ಟೈಮು ನಾನು ಮತ್ತು ನನ್ನ ಹಸ್ಬೆಂಡು ಹೊರಗಡೆ ಹೋಗಿದ್ವಿ. ಮಕ್ಕಳು ಅಜ್ಜಿ ಮನೆಗೆ ಹೋಗಿದ್ದಾರೆ, ನಮ್ಮನ ಮನೆಗೆ ಅಂತ ಹೇಳಿದ್ನಲ್ಲ, ಅದ್ರ ನೆಕ್ಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬಾ ಲಾಂಗ್ ಗ್ಯಾಪ್ ತೊಗೊಂಬಿಟ್ಟೆ. ಸೊ ಅಂದರೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮನ ಮನೆಗೆ ಹೋಗಿ ಮಕ್ಳನ್ನ ಕರ್ಕೊಂಬರೋಣ ಅಂತ ಹೋಗ್ತಿದ್ವಿ. ಸ್ಯಾಟರ್ಡೆ ಸಾನಿ ಮತ್ತು ಅಮ್ಮಗೂ ಅಮ್ಮನ ಮನೆಗೆ ಹೋಗಿದ್ದು, ನಾವು ಸಂಡೇ ಹೋಗಿ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಹಾಗೇ ಅಮ್ಮ ನಾಷ್ಟಕ್ಕೆ ಇಲ್ಲಿಗೆ ಬಾ ಅಂತ ಹೇಳಿತ್ತು. ಅಮ್ಮನ ಮನೆಗೇ ಹೋದ್ವಿ. ಖಾರ ಪೊಂಗಲ್ ಮಾಡಿತ್ತು, ಬಿಸಿ ಬಿಸಿ ಖಾರ ಪೊಂಗಲ್ ಕೂಡ ಚೆನ್ನಾಗಿತ್ತು. ಹಾಗೇ ಅವತ್ತು ಲಾಸ್ಟ್ ಅಂದರೆ ನಾನು ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ದು ವ್ಲಾಗನ್ನು ಹಾಕಿದ್ದೆ. ಅದ್ರ ನೆಕ್ಸ್ಟ್ ಅಮ್ಮೋಗಿ ಮತ್ತು ಸಾನ್ವಿನ ಮನೆಗೆ ಕರ್ಕೊಂಡು ಹೋಗೋ ವಿಡಿಯೋವನ್ನು ವ್ಲಾಗ್ನ ಹಾಕ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇ ಅಮ್ಮ ಇವಾಗ ಮಸಾಲೆ ಟೀ ಮಾಡ್ತಾರೆ. ಅವರೇ ಕೂಡ ಹೇಳ್ತಾರೆ ಹೆಂಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ, ತುಂಬ ಚೆನ್ನಾಗಿರುತ್ತೆ ಮಸಾಲೆ ಟೀ. ನೀವು ಕೂಡ ಮಾಡ್ಕೊಂಡು ಕುಡೀರಿ. ಇವತ್ತು ನಾನು ಮಸಾಲೆ ಟೀ ಮಾಡ್ತಾ ಇದ್ದೀನಿ ವೀಕ್ಷಕರೇ. ನೋಡಿ ಗಮನದಲ್ಲಿ ಫಸ್ಟ್ ಟೀ ಸೊಪ್ಪು ಹಾಕ್ತಾ ಇದ್ದೀನಿ, ಮಕ್ಕಳಿಗೆ ಹಾಲು ಎತ್ಕೊಂಡು. ಸ್ವಲ್ಪ ಮಸಾಲೆ ಹಾಕ್ತಿದ್ದೀನಿ, ಟೀ ಪುಡಿ, ಮಸಾಲೆ ಟೀ ಅದ್ಭುತ ಇದೆ. ಕುಡಿದು ನೋಡಿ ಮಾಡಿಕೊಂಡು. ಕುಡಿದು ನೋಡಿ, ಮಾಡಿ ಕುಡಿ, ಮಾಡಿ ಕುಡಿದು ನೋಡಿ, ಟೇಸ್ಟ್ ಹೇಳಿ ನಮಗೆ ಕಮೆಂಟ್ ಮಾಡಿ. ಪಲಾವ್ ಎಲೆ, ನಾನು ಜ್ಞಾನನೇ ಇಲ್ಲ. ಗರಂ ಮಸಾಲ, ಧನಿಯಾ ಪುಡಿ, ಅದೆಲ್ಲ ಇಲ್ಲ. ಮಿರ್ಚಿ ಮಸಾಲ, ಏನಿದೇನು ಹೇಳಿ, ಲವಂಗದ ಪುಡಿ, ಟೇಸ್ಟ್, ಮಸಾಲೆ ಟೀ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀಯ. ಚಕ್ಕೆ ಪುಡಿ, ಗಂಟ್ಲು ಕೆರೆತ, ಕೆಮ್ಮು, ತಲೆನೋವು ಏನೇ ಇದ್ರೂ ಕಮ್ಮಿ ಆಗುತ್ತೆ ಇದರಲ್ಲಿ. ಮತ್ತು ಗ್ಯಾಸ್ಟ್ರಿಕ್ ಆಗಲ್ಲ, ಸ್ವಾರ್ಥಿ ಇರುತ್ತೆ. ಲವಂಗದ ಪುಡಿ, ಚಕ್ಕೆ ಪುಡಿ, ಪಲಾವ್ ಎಲೆ, ಏಲಕ್ಕಿ ಕಾಯಿ. ಏಲಕ್ಕಿ ಕಾಯಿ ಪರಿಮಳ ಅಂತೂ ಹೇಳಂಗೆ ಇಲ್ಲ. ಯಾಕೋ ಏನ್ ಬೇಕಾರೆ ಇಷ್ಟೇನಾ ಮಸಾಲೆ ಟೀ? ಮಸಾಲೆ ಟೀ ರೆಡಿ ಆಗಿದೆ. ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಟೀ ಸೊಪ್ಪೆಲ್ಲ ಸ್ವಲ್ಪ ಶುಂಠಿ ಹಾಕ್ಬೇಕು, ಜೊತೆಗೆ ಶುಂಠಿ. ಇವಾಗ ಮಸಾಲೆ ಟೀ ರೆಡಿ. ನಮ್ಮ ಮನೆಯವ್ರಿಗೆ ಕೊಡ್ತೀನಿ. ಇನ್ನೊಂಚೂರು ಸಾಕು ನಮ್ಮ ಎದ್ಬಾರ ಈ ಕಡೆಗೆ. ಥ್ಯಾಂಕ್ಸ್. ಮಸಾಲೆ ಟೀ ಹೆಂಗೈತಿ ಅಪ್ಪು? ಹೆಂಗೈತಮ್ಮ ಮಸಾಲೆ ಟೀ? ಸೂಪರ್ ಆಗೈತೆ. ಅಮ್ಮ ಮಾಡಿದ ಮಸಾಲೆ ಟೀ.
ಆಮೇಲೆ ಅಮ್ಮು ಸ್ಕೂಲಿಂದ ಬಂದಮೇಲೆ ಅಂದರೆ ಸ್ಯಾಟರ್ಡೆ ಸ್ಕೂಲ್ ಇರಲಿಲ್ಲಲ್ಲ, ಸೊ ಬೇಗನೆ ಹೋಗ್ಬಿಟ್ಟಿದ್ದ ಅವನು. ಯಾವುದು ಹೋಮ್ವರ್ಕು ಫಿನಿಷ್ ಮಾಡಿರಲಿಲ್ಲ. ಸೊ ಹಾಗಾಗಿ ನಾನು ಸಂಡೇ ಹೋಗಬೇಕಾದ್ರೆ ಎಲ್ಲ ಅವನು ಹೋಮ್ವರ್ಕ್ಸ್ ಎಲ್ಲ ಬ್ಯಾಗ್ ಎಲ್ಲ ತೊಗೊಂಡೋಗಿ ಅಲ್ಲೇ ಹೋಮ್ವರ್ಕ್ಸ್ ಬರ್ಸೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಹೋದೆ. ಮತ್ತು ಅಲ್ಲಿಂದ ಬರೋಷ್ಟರಲ್ಲಿ ಅಮ್ಮ ಊಟ ಮಾಡ್ದೇನೆ ಅಂತೂ ಕಳ್ಸೋದೇ ಇಲ್ಲ. ಊಟ ಮಾಡಿಕೊಂಡೆ ನೈಟು ಬರಬೇಕು. ಸೊ ಹಾಗಾಗಿ ಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಮನೆಗೆ ಬಂದು ಕೂಡ ಮಾಡೋಕ್ಕಾಗಲ್ಲ. ಬೆಳಿಗ್ಗೆ ಬೇಗ ಎದ್ದು ಮಾಡಿಸೋಣ ಅಂದರೆ 7:30ಗೆಲ್ಲ ಅವನಿಗೆ ಕ್ಲಾಸಸ್ ಇರುತ್ತೆ, ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅಲ್ಲೇ ಮಾಡಿಸ್ಕೊಂಬರೋಣ, ನೀಟಾಗಿ ಹೋಮ್ವರ್ಕ್ ಎಲ್ಲ ಫಿನಿಷ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೆ. ಅವನಿಗೂ ಕೂಡ ಮಸಾಲೆ ಟೀ ಎಲ್ಲ ಕುಡಿದು ಆಮೇಲೆ ಅವನಿಗೂ ಕೂಡ ಎಲ್ಲ ಬರೆಸ್ತಾ ಇದ್ದೆ ಹೋಮ್ವರ್ಕ್ನ ಸರಿ ಅಂತ ಹೇಳಿಬಿಟ್ಟು. ಸೊ ಆಮೇಲೆ ಏನು ಮಾಡೋದು ಅಡುಗೆನ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದಾಗ ಇದು ಫಿಶ್ನ ಸಾಂಬಾರು ಮಾಡಿರಲಿಲ್ಲ. ಯಾವಾಗಲೂ ಚಿಕನ್ನು ಮಟನ್ನು ಅದನ್ನೇ ಮಾಡ್ತಾ ಇದ್ದಿದ್ದರಿಂದ ಈ ಸಲ ಫಿಶ್ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಫಿಶ್ ತೊಗೊಂಬಂದರು. ಸಾಂಬಾರಂತೂ ತುಂಬ ಸೂಪರಾಗಿತ್ತು, ಅದ್ಭುತವಾಗಿತ್ತು. ಎರಡು ಥರ ಅಂದರೆ ನಾವು ಎರಡನ್ನ ಡಿವೈಡ್ ಮಾಡ್ತಾಯಿದ್ದೀವಿ. ಒಂದು ಸಾಂಬಾರಿಗೆ ಮತ್ತು ಇನ್ನೊಂದು ಕಬಾಬ್ಗೆ. ಸಂಜೆ ಟೈಮು ಕಬಾಬ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇವಾಗ ಸಾಂಬಾರು ಮತ್ತು ಮುದ್ದೆ ಮಾಡೋಣ ಮಧ್ಯಾಹ್ನಕ್ಕೆ ರಾತ್ರಿಗೆ, ಮತ್ತು ಅದನ್ನು ಸಂಜೆಗೆ ಮತ್ತು ನೈಟ್ಗೆ ಊಟಕ್ಕೆ ಬೇಕಂದರೆ ತಿನ್ನೋಕ್ಕೆ ಸರಿ ಹೋಗುತ್ತೆ ಸಂಜೆಗೆ ಅಂತ ಹೇಳಿಬಿಟ್ಟು ಕಬಾಬ್ಗೆ ರೆಡಿ ಮಾಡಿ, ಒಂದು ಕಡೆ ಕಬಾಬ್ಗೆ ಇನ್ನೊಂದು ಕಡೆ ಸಾಂಬಾರಿಗೆ ಎಲ್ಲನೂ ಕೂಡ ನಮ್ಮಮ್ಮ ಡಿವೈಡ್ ಮಾಡಿ ನೀಟಾಗಿ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಎಲ್ಲ ಹಾಕಿ ತೊಳಿತಾ ಇದ್ರು, ಕೌಸು ಹೋಗಬೇಕು ಅಂತ ಹೇಳಿಬಿಟ್ಟು. ಬಟ್ ಏನು ಅಷ್ಟೊಂದೇನು ಕೌಸು ಇರಲಿಲ್ಲ, ಎಲ್ಲ ಫ್ರೆಶ್ಶಾಗೇ ಇತ್ತು. ತುಂಬ ಚೆನ್ನಾಗಿರೋದು ತೊಗೊಬಂದಿದ್ರು ನಮ್ಮ ಮನೆಯವರು. ಎಲ್ಲನೂ ಕೂಡ ಫ್ರೆಶ್ಶಾಗೇ ಇತ್ತು, ತುಂಬ ಚೆನ್ನಾಗಿತ್ತು. ಒಂದು ಕಡೆ ನೋಡಿ ಕಬಾಬ್ಗೆಲ್ಲ ತೊಳೆದು ನೀಟಾಗಿ ಇಟ್ಟಿದ್ದಾರೆ, ಇನ್ನೊಂದು ಕಡೆ ಸಾಂಬಾರ್ಗೂ ಕೂಡ ತೊಳಿತಾ ಇದ್ದಾರೆ. ಫಸ್ಟು ನೀಟಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಮತ್ತೆ ಅದಕ್ಕೆ ಕಲ್ಲುಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನೆನೆಸ್ಬಿಟ್ಟು ಹಂಗೆ ಬಿಟ್ಬಿಡ್ತಾರೆ. ಆಮೇಲೆ ಅದನ್ನ ಸಾಂಬಾರ್ಗೆ ಹಾಕ್ತಾರೆ. ಸ್ವಲ್ಪ ಉಪ್ಪೆಲ್ಲ ಹಿಡಿಯುತ್ತೆ ಮೀನು ಫಿಶ್ಶು, ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು, ಟೇಸ್ಟಿಯಾಗಿ ಬರುತ್ತೆ ಅಂದ್ಬಿಟ್ಟು ಅಮ್ಮ ಆ ರೀತಿ ಮಾಡ್ತಾರೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅಮ್ಮ ಯಾವ ರೀತಿ ಮೀನು ಹುಳಿ ಮಾಡಿದ್ರು ಅಂತ ಹೇಳಿಬಿಟ್ಟು, ನಾಟಿ ಸ್ಟೈಲ್ ಮೀನು ಹುಳಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಇದೇ ವ್ಲಾಗಲ್ಲಿ ಹಾಕೋಣ ಒಂದು ರೆಸಿಪಿಯನ್ನು ಅಂತ ಅಂದ್ಕೊಂಡ್ರೆ ತುಂಬ ಲಾಂಗ್ ಆಗಿಬಿಟ್ಟಿತ್ತು ವಿಡಿಯೋ. ಸೊ ಹಾಗಾಗಿ ಬೇಡ, ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ನೆಕ್ಸ್ಟು ಅಮ್ಮ ಮಾಡಿದ ಮೀನು ಹುಳಿ ಅಂತಲೇ ಹಾಕ್ತೀನಿ. ಸೊ ನೋಡಿ, ಅದನ್ನು ಕೂಡ ಈ ವ್ಲಾಗ್ ಆದಮೇಲೆ ನೆಕ್ಸ್ಟ್ ಅದೇ ವ್ಲಾಗನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಮೀನು ಹುಳಿದು ರೆಸಿಪಿ ತುಂಬ ಚೆನ್ನಾಗಿ ಮಾಡಿದರು ಅಮ್ಮ, ಮಾತ್ರ ಸಖತ್ತಾಗಿತ್ತು, ಟೇಸ್ಟಿಯಾಗಿತ್ತು. ನಾನು ಮನೇಲಿ ಯಾವುದೇ ಮೀನು ಹುಳಿ ಸಾಂಬಾರು ಏನೂ ಮಾಡೋದಿಲ್ಲ. ನನಗೆ ಫಿಶ್ ಅಂದರೆ ಕಬಾಬ್ ಹಾಕ್ಬಿಡ್ತೀನಿ, ಜಾಸ್ತಿ ಕೌಸ್ ಹೊಡಿಯುತ್ತೆ, ಸ್ಮೆಲ್ ಹೊಡಿಯುತ್ತೆ ಅಂತ ಹೇಳಿಬಿಟ್ಟು ನಾನು ಅಷ್ಟಾಗಿ ಸಾಂಬಾರೆಲ್ಲ ಮಾಡೋಕ್ಕೋಗಲ್ಲ. ಬಟ್ ಅಮ್ಮ ಮಾಡಿದ್ರು, ಏನೂ ಕೌಸಿರಲಿಲ್ಲ, ತುಂಬ ಚೆನ್ನಾಗಿತ್ತು, ಫ್ರೆಶ್ಶಾಗಿ ಬೇರೆ ಇತ್ತು ಫಿಶ್ಶು, ತುಂಬ ಚೆನ್ನಾಗಿತ್ತು. ಒಂದ್ಸಲಿ ಅದನ್ನು ರೆಸಿಪಿ ಶೇರ್ ಮಾಡ್ಕೊತೀನಿ. ಮುದ್ದೆಗೂ ಮೀನು ಹುಳಿ ಸಾಂಬಾರ್ಗೂ ಸಖತ್ತಾಗಿತ್ತು. ಮಕ್ಕಳು ಕೂಡ ಆರಾಮ್ಸೆ ತಿಂದರು, ತುಂಬ ಚೆನ್ನಾಗಿ ತಿಂದರು ಅದು. ಬಟ್ ಮುಳ್ಳು ಸ್ವಲ್ಪ ನೋಡಿಕೊಂಡು ತಿನ್ನಬೇಕು, ಜಾಸ್ತಿ ಮುಳ್ಳಿರೋದು ಕೂಡ ತೊಗೊಂಬಂದರೆ ಸಾಂಬಾರೆಲ್ಲ ಮುಳ್ಳು ಬಿಟ್ಕೊಂಡ್ಬಿಡುತ್ತಲ್ಲ, ಸೊ ಊಟ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನೋಡಿಬಿಟ್ಟು ಫಿಶ್ಗೆ ಸಾಂಬಾರ್ಗೆ ಅಂತಲೇ ನಮ್ಮ ಮನೆಯವರು ಜಾಸ್ತಿ ಮುಳ್ಳಿರಲಿಲ್ಲ, ಮಧ್ಯ ಒಂದು ಮಾತ್ರ ಮುಳ್ಳು ಬರುತ್ತೆ, ಒಂದೊಂದು ಸ್ವಲ್ಪ ಸಣ್ಣ ಸಣ್ಣ ಮುಳೆಗಳಿರುತ್ತೆ ಅಷ್ಟೇ. ಆ ಥರದ್ದು ನೋಡಿ ತೊಗೊಂಬಂದಿದ್ರು. ತುಂಬ ಚೆನ್ನಾಗಿತ್ತು ಫಿಶ್ಶು ಮತ್ತು ಸಾಂಬಾರೆಲ್ಲ. ಇದನ್ನು ಕಬಾಬ್ ಕೂಡ ಹಾಕ್ಕೊಬೋದು ಮತ್ತು ಸಾಂಬಾರು ಕೂಡ ಮಾಡ್ಬೋದು, ಅಷ್ಟು ಚೆನ್ನಾಗಿತ್ತು. ಆಮೇಲೆ ಊಟ ಎಲ್ಲ ಆದಮೇಲೆ ಗೊತ್ತೇ ಇದೆಯಲ್ಲ, ನಮ್ಮ ಕಡೆ ಮಂಡ್ಯ ಸೈಡು ಕೇಳಬೇಕಾ, ಊಟ ಆದಮೇಲೆ ಒಂದು ಎಲೆ ಅನ್ನೋದು ಇರಲೇಬೇಕು, ವೀಳ್ಯದೆಲೆ. ಅದರಲ್ಲಂತೂ ಗೌಡ್ರ ಮನೆ ಬಾಡೂಟ ಹೆಂಗೆ, ಅದರಲ್ಲಿ ಮೇಯ್ನಾಗಿ ವೀಳ್ಯದೆಲೆ ಅಡಿಕೆ ಕೂಡ ಮೇಯ್ನಾಗಿ ಇರುತ್ತೆ. ಊಟ ಆದಮೇಲೆ ಎಲೆ ಮತ್ತು ವೀಳ್ಯದೆಲೆ ಅಡಿಕೆ ಹಾಕ್ಕೊಳ್ಳೇಬೇಕು. ಸೊ ಹಂಗೆ ಎಲ್ಲರೂ ಕೂಡ, ನಮ್ಮಪ್ಪ, ನಾನು, ನಮ್ಮಮ್ಮ ಮತ್ತು ನಮ್ಮ ಮನೆಯವರು ಎಲ್ಲರೂ ಕೂಡ ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ವೀಳ್ಯದೆಲೆ ಅಡಿಕೆ ಎಲ್ಲ ಹಾಕ್ಕೊತಾ ಇದ್ವಿ. ತುಂಬ ಚೆನ್ನಾಗಿ ಡೈಜೆಷನ್ ಕೂಡ ಆಗುತ್ತೆ ಅದರಿಂದ. ಸೊ ಮತ್ತು ಹಂಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಊಟ ಎಕ್ಸಾಕ್ಟ್ಲಿ ನಮ್ಮ ಕಡೆ ಯಾವಾಗಲೂ ಗೌಡಸ್ ಕಡೆ ನಾನ್ ವೆಜ್ ಅಂದರೆ ಆದಮೇಲೆ ವೀಳ್ಯದೆಲೆ ಅಡಿಕೆ ಇರಲೇಬೇಕು, ಅದೇ ಕೂಡ ಮೇಯ್ನ್. ಬೀಗ್ರೂಟಗಳಲ್ಲಾದರೂ ಆಗಿರ್ಬೋದು, ಎಲ್ಲದರಲ್ಲೂ ನಮ್ಮ ಕಡೆ ವೀಳ್ಯದೆಲೆ ಮೇಯ್ನ್. ಸೊ ಹಾಗಾಗಿ ಊಟ ಆದಮೇಲೆ ಇವಾಗ ಎಲೆ ಅಡಿಕೆ ಹಾಕ್ಕೊಂಡು ಕೂತ್ಕೊಂಡಿದ್ವಿ.
ಆಮೇಲೆ ಅಪ್ಪ ಕೆಲ್ಸಕ್ಕೆ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಹೊರಡ್ತಿದ್ರು. ಅವತ್ತು ಅವರು ಕೆಲ್ಸಕ್ಕೆ ಹೋಗಿದ್ದರು. ಸೊ ನಮ್ಮಪ್ಪ ಇದು ಏನಪ್ಪ ಜೋಳ ಮತ್ತು ಸೌತೆಕಾಯಿ ಮತ್ತು ಮಾವಿನಕಾಯಿ ಈ ಥರದ ಐಟಮ್ಸ್ ಎಲ್ಲ ಹಾಕ್ಕೊಂಡು ವ್ಯಾಪಾರನ ಮಾಡ್ತಾರೆ. ಸೊ ಹಾಗಾಗಿ ಅವತ್ತು ನಾನ್ ವೆಜ್ ಮಾಡಿದ್ವಲ್ಲ, ಮೀನು ಹುಳಿ ಮಾಡಿದ್ವಲ್ಲ, ಸೊ ಹಾಗಾಗಿ ಮನೆಗೆ ಬಂದಿದ್ದರು ಊಟಕ್ಕೆ. ಸೊ ಇವಾಗ ಊಟ ಆದಮೇಲೆ ಇವಾಗ ಹೊರಡ್ತೀನಿ ಅಂತ ಹೇಳಿಬಿಟ್ಟು ಹೊರಡ್ತಾಯಿದ್ರು. ಸೊ ಹಾಗಾಗಿ ಕಳಿಸ್ಕೊಡ್ತಾ ಇದ್ವಿ ಎಲ್ಲರೂ ಸೇರಿಕೊಂಡು. ಇವಾಗ ಹಾಗೆ ನಮಗೂ ಕೂಡ ಮಾವಿನಕಾಯಿನ ಕಟ್ ಮಾಡಿ ಕೊಟ್ಟರು. ಬಾ ಬರುದಾ ಆಮೇಲೆ ಬರುತ್ತೆ, ಫೋನ್ ಪೇ ಮಾಡ್ತೀವಿ. ಅಲ್ಲಿ ತಾತಾಗ ಬಾಯ್ ಮಾಡು. ಬಾಯ್ ಬಾಯ್. ತಿನ್ನಿ. ಹಾಗೆ ಸಂಜೆ ಆಯಿತು. ನೋಡ್ತಾ ಇದ್ದಂಗೆ ಸಂಜೆ ಆಗೇ ಬಿಡ್ತು. ಅಮ್ಮನ ಮನೆಗೆ ಹೋದರೆ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಟೈಮ್ ಸ್ಪೆಂಡ್ ಮಾಡೋದು. ಹಾಗೆಯೇ ಸಂಜೆ ಟೈಮ್ಗೂ ಕೂಡ ಅಮ್ಮ ಟೀ ಮಾಡ್ತಾಯಿದ್ರು. ಮಕ್ಕಳಿಗೆ ಹಾಲು ಎತ್ತಿಟ್ಬಿಟ್ಟು ನಮಗೆಲ್ಲ ಟೀ ಮಾಡ್ತಾಯಿದ್ರು. ನನಗೆ ಅಮ್ಮನ ಜೊತೆ ಅಡುಗೆ ಮನೆಯಲ್ಲಿ ಅಂದರೆ ಆ ಥರ ಕೂತ್ಕೊಂಡು ಮಾತಾಡೋದೆಲ್ಲ ತುಂಬ ಇಷ್ಟ. ಸೊ ನನ್ನ ಮಕ್ಕಳಿಗೆ ಹೆಂಗೆ ಇಷ್ಟನೋ ಅವಳು, ನನ್ನ ಮೊಗ ಮತ್ತು ಸಾನ್ವಿ ಕೂಡ ಅದೇ ರೀತಿ ಇಷ್ಟಪಡ್ತಾರೆ. ಅವರು ಕೂಡ ಹೀಗೆ ಕೂತ್ಕೊಂಡು ಮಾತಾಡೋದಕ್ಕೆ ಇಷ್ಟಪಡ್ತಾರೆ. ಸೊ ಹಾಗೆ ನಾನು ಕೂಡ ಸ್ವಲ್ಪ ಹೊತ್ತು ಅಮ್ಮ ಜೊತೆ ಹಾಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತೀವಿ. ಸ್ವಲ್ಪ ಸ್ಪೇಸಿಯಾಗಿ ಸ್ವಲ್ಪ ಜಾಗ ಇತ್ತು ಈ ಮನೆಗೆ ಬಂದಿರೋವಾಗ. ಇಲ್ಲಿ ಸ್ವಲ್ಪ ಜಾಗ ದೊಡ್ಡದಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಹರಟೆ ಹೊಡಿತಾ ಸ್ವಲ್ಪ ಟೀ ಎಲ್ಲ ಮಾಡ್ತಾಯಿದ್ರು ನಮ್ಮಮ್ಮ. ಇವಾಗ ಸಂಜೆಗೇನು ಮಸಾಲೆ ಟೀ ಮಾಡಲಿಲ್ಲ, ಸಿಂಪಲ್ ಟೀ ಮಾಡ್ಕೊಂಡ್ವಿ ಅಷ್ಟೇ. ಸೊ ನಾನು ಕೂತಿರೋದು ನೋಡಿಬಿಟ್ಟು ನನ್ನ ಮಕ್ಕಳು ಹಠ ಮಾಡ್ತಾಯಿದ್ದು ನೋಡಬೇಕಾಗಿತ್ತು. ಸೊ ನಾನು ಕೂತ್ಕೋತೀನಿ ಇಲ್ಲಿ, ನಾನು ಕೂತ್ಕೋತೀನಿ ಅಜ್ಜಿ ಜೊತೆ ಅಂತ ಹೇಳಿಬಿಟ್ಟು ಹಠ ಮಾಡ್ತಾಯಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ಅವರಿಬ್ರು ಕೂಡ ಇಲ್ಲಿ ಸೆಲ್ಫ್ ಮೇಲೆ ಇಬ್ಬರೂ ಕೂಡ ಕೂರಿಸ್ಬಿಟ್ಟು ಅವ್ರಿಗೂ ಕೂಡ ಹಾಲು ಆರಾಕಿತ್ತು ಅಮ್ಮ, ಸ್ವಲ್ಪ ಬಿಸಿ ಇತ್ತು ಅಂತ ಹೇಳಿಬಿಟ್ಟು. ಸೊ ಇಬ್ರಿಗೂ ಹಾಲನ್ನ ಕಾಯಿಸಿ ಮುಂಚೆನೇ ಇಟ್ಟಿದ್ದರು. ಹಾಲನ್ನ ಇಲ್ಲೇ ಅಂದರೆ ಈ ರೀತಿ ಕೂತ್ಕೊಂಡು ಕುಡಿತೀವಿ ಅಂತ ಇಬ್ಬರು ಹಠ ಮಾಡ್ತಾಯಿದ್ರು. ಸೊ ನಾನು ಕೂತಿದ್ನಲ್ಲ ಅದನ್ನು ನೋಡಿಬಿಟ್ಟು ನಾವು ಕೂಡ ಹಂಗೆ ಕೂತ್ಕೋತೀವಿ. ಅದರಲ್ಲಂತೂ ಸಾನ್ವಿ ಅಂತೂ ತುಂಬಾ ಕಿತಾಪತಿ. ಸೊ ನೋಡಿ ಇಲ್ಲಿ ಅಲ್ಲಿ ಕೂರಿಸಿದ್ರೆ ಏನು ಮೇನ್ ಪ್ರಾಬ್ಲಮ್ ಇವ್ರದ್ದು ಅಂದರೆ ಇರಾ ಬರೋದು ಎಲ್ಲ ಅಲ್ಲೆಲ್ಲ ಎಳೀತಾ ಇರ್ತಾರೆ. ಸೊ ಹಾಗಾಗಿ ಜಾಸ್ತಿ ಅಲ್ಲಿ ಕೂರಿಸೋದಕ್ಕೆ ಹೋಗಲ್ಲ. ಇವಾಗ ಇಬ್ಬರೂ ಅಲ್ಲೇ ಕೂತ್ಕೊಂಡು ಹಾಲು ಕುಡಿಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ಇಬ್ಬರೂ ಅಲ್ಲೇ ಕೂರಿಸಿ ಇವಾಗ ಹಾಲನ್ನು ಕೊಡ್ತೈತೆ ನಮ್ಮಮ್ಮ. ನೀಟಾಗಿ ಆಡಿಸ್ಬಿಟ್ಟು ಆಮೇಲೆ ಇಬ್ರಿಗೂ ಕೂಡ ಹಾಲು ಕೊಡ್ತೈತೆ. ಹಾಗೆ ಅವರಿಬ್ಬರು ಹಾಲು ಕುಡಿಯೋಷ್ಟರಲ್ಲಿ ನಮಗೂ ಕೂಡ ಈ ಕಡೆ ಟೀ ಕೂಡ ಆಯಿತು. ಸೊ ಸಿಂಪಲ್ ಟೀ ಕೂಡ ಆಯಿತು. ನಾವು ಕೂಡ ಟೀ ಕುಡಿಬೇಕು ಇವಾಗ. ಆಮೇಲೆ ಅಮ್ಮ ಮನೆ ಹತ್ರ ಟ್ರೈನ್ ಬರುತ್ತೆ. ಅದನ್ನು ಹೋಗಿ ನೋಡೋದಕ್ಕೆ ಫಸ್ಟೇ ಹೋಗಿ ಸಾನ್ವಿ ನಿಂತ್ಕೊಂಡ್ಬಿಟ್ಟಿದ್ಲು. ಯಾವಾಗೂ ಟ್ರೈನ್ ಬಂದಿದ ತಕ್ಷಣ ಇಬ್ಬರು ಓಡೋಗಿ ನಿಂತ್ಕೊಂಡ್ಬಿಡ್ತಾರೆ ಅಲ್ಲಿ ಟ್ರೈನ್ ನೋಡೋದಕ್ಕೆ. ಅಂದರೆ ಇವಾಗ ಹೊಸದಾಗಿ ಆ ಮನೆಗೆ ಬಂದಿರೋದಲ್ವ. ಸೊ ಹಾಗಾಗಿ ಇವ್ರಿಗೂ ಕೂಡ ಹೊಸದಾಗಿರೋದ್ರಿಂದ ಫಸ್ಟು ಬೇಗ ಟ್ರೈನ್ ಸೌಂಡ್ ಕೇಳಿದ ತಕ್ಷಣ ಓಡೋಗಿ ಅಲ್ಲಿ ಸ್ಟೆಪ್ಸ್ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ಅದು ಕೂಡ ಒಂದು ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿಂದ, ತುಂಬ ಚೆನ್ನಾಗಿದೆ. ನಮಗೂ ಕೂಡ ನೋಡೋಕ್ಕೆ ಇಷ್ಟ ಆಗುತ್ತೆ ಒಂದೊಂದ್ಸಲಿ. ಹಾಗೇ ಟೈಮ್ ಆಗ್ತಾಯಿತ್ತು. ಸೊ ಮತ್ತು ಊಟದ ಟೈಮ್ ಬಂದುಬಿಟ್ರೆ ಕಬಾಬ್ ಎಲ್ಲ ತಿನ್ನೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೊ ಫಸ್ಟ್ ಇವಾಗ ಕಬಾಬ್ ಹಾಕ್ಬಿಡೋಣ. ಮೊದಲೇ ಕಲಸಿಟ್ಟಿದ್ದೆ ಫಿಶ್ ಕಬಾಬ್ಗೆ. ಸೊ ಇವಾಗ ಹಾಕ್ಕೊಂಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಟೀ ಕುಡಿದ್ಬಿಟ್ಟು ಫಟಾಫಟ್ ಅಂತ ಬಾಣಲಿ ಎಣ್ಣೆ ಇಟ್ಬಿಟ್ಟು ಕಬಾಬ್ನ ಹಾಕ್ತಾಯಿದ್ದೀನಿ. ಫಿಶ್ ಕಬಾಬ್ಗೆ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಫಿಶ್ ಕಬಾಬ್ ಅಂತೂ ಸೂಪರಾಗಿ ಬಂದಿತ್ತು. ಫಿಶ್ ಸಾಂಬಾರು ತುಂಬ ಚೆನ್ನಾಗಿತ್ತು. ಮೀನು ಉಳಿದು ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಕಬಾಬ್ ಕೂಡ ತುಂಬ ಚೆನ್ನಾಗಿತ್ತು. ಫಸ್ಟು ಏನಂದರೆ ಫಿಶ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಮುಖ್ಯ ಇರುತ್ತೆ. ಫಿಶ್ ಯಾವುದಾದ್ರೂ ಒಂದು ತಂದುಬಿಟ್ರು ಸಾಂಬಾರು ಕೂಡ ಚೆನ್ನಾಗಾಗೋದಿಲ್ಲ, ಕಬಾಬ್ ಕೂಡ ಚೆನ್ನಾಗಾಗೋದಿಲ್ಲ. ಯಾವುದಕ್ಕೆ ಹಾಕ್ಬೇಕಂತ ಇರುತ್ತೆ. ಸೊ ಆ ಥರ ನೋಡಿ ತೊಗೊಂಬಂದರೆ ಫಿಶ್ ಕಬಾಬು ಚೆನ್ನಾಗಿರುತ್ತೆ ಮತ್ತು ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತು ಇನ್ನೊಂದು ಥರ ಮೀನುಗಳು ಬಂದುಬಿಡುತ್ತೆ. ಅದು ಸಾಂಬಾರು ಮಾಡೋಕ್ಕೋದ್ರೆ ತುಂಬ ಆಯ್ಲಿ ಆಗಿಬಿಡುತ್ತೆ. ಸಾಂಬಾರು ಪೂರ್ತಿ ತುಂಬ ಎಣ್ಣೆ ತುಂಬ್ಕೊಂಬಿಡುತ್ತೆ.
ಅದನ್ನು ತಿನ್ನೋದಕ್ಕೂ ಆಗಲ್ಲ. ಮತ್ತು ಇವಾಗ ನಾವು ತಂದಿರೋದಂತೂ ನಮ್ಮ ಮನೆಯವ್ರು ತಂದಿರೋದಂತೂ ಕಬಾಬ್ಗೂ ಕೂಡ ಹೇಳಿ ಮಾಡಿಸ್ದಂಗಿತ್ತು, ಮತ್ತು ಫಿಶ್ ಸಾಂಬಾರ್ಗೂ ಕೂಡ ತುಂಬ ರುಚಿಯಾಗಿತ್ತು. ಸೊ ಆ ಥರ 2 in 1 ಅಂತ ಹೇಳ್ಬಿಟ್ಟು ಆ ಥರ ತೊಗೊಂಬಂದಿದ್ರು. ಎರಡೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ಇವಾಗ ಕಬಾಬೆಲ್ಲ ಹಾಕ್ಕೊತಾ ಇದ್ದೀನಿ. ಒಂದು ರೌಂಡ್ ಹಾಕಿದ್ದೆಲ್ಲ ಖಾಲಿಯಾಗಿದೆ, ಮತ್ತೆ ಹಾಕ್ತಾ ಇದ್ದೀನಿ. ಸೊ ಹಾಕ್ತಾ ಹಂಗಂಗೆ ಸ್ವಲ್ಪ ಬಿಸಿ ಬಿಸಿ ಹಾಕ್ಕೊಟ್ರೆ ತಿಂತಾರೆ ಅಂತ ಹೇಳಿಬಿಟ್ಟು ಹಾಕ್ಕೊಡ್ತಾ ಇತ್ತು ನಮ್ಮಮ್ಮ. ಸೊ ನಾನು ಕಬಾಬ್ ಹಾಕ್ತಾಯಿದ್ದೆ. ನಾನು ಕಬಾಬ್ ಹಾಕಿದ ತಕ್ಷಣ ನಮ್ಮಮ್ಮ ತೊಗೊಂಡೋಗಿ ಹಾಕ್ಕೊಡ್ತಾ ಇತ್ತು. ಕೆಳಗಡೆ ಕೂತ್ಕೊಂಡು ಹೆಂಗೈತಮ್ಮ ಕಬಾಬ್ ಹೆಂಗೈತೆ? ಇಲ್ಲಿಗೆ ಬಾರ, ನನ್ನ ಹತ್ರ ಬಾ. ಫಸ್ಟ್ ಎಲ್ರಿಗೂ ಕೂಡ ಒಂದೊಂದು ಹಾಕ್ಕೊಟ್ಟಿದ್ವಿ. ಅಂದರೆ ಉಪ್ಪು ಖಾರ ಹುಳಿ ಎಲ್ಲ ನೋಡಲಿ ಅಂತ ಹೇಳಿಬಿಟ್ಟು, ಟೇಸ್ಟ್ ನೋಡಲಿ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಟಿದ್ವಿ. ಆಮೇಲೆ ಇವಾಗ ಹಾಕಾದ್ಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ತಿಂತಾಯಿದ್ವಿ. ತುಂಬ ಚೆನ್ನಾಗಿತ್ತು. ಫಿಶ್ ಕಬಾಬ್ ಅಂತೂ ಸೂಪರಾಗಿತ್ತು, ಅಲ್ಟಿಮೇಟ್ ಅಂತ ಹೇಳ್ಬೋದು. ಟೇಸ್ಟು ಸಖತ್ತಾಗಿತ್ತು. ಅಮ್ಮು ಅಂತೂ ಮುನ್ಸ್ಕೊಂಡ್ಬಿಟ್ಟಿದ್ದ, ಅಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡೇ ತಿನ್ನಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ದ. ಫಿಶ್ ಕಬಾಬ್ ಕೂಡ ತಿನ್ಕೊಂಡು ಊಟ ಕೂಡ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲ ಏನೇನು ಕೇಸ್ ನಡೀತಾವೆ, ಏನೇನು ನಡೀತಾ ಇದೆ ಅಂದರೆ ಯಪ್ಪ, ಮಕ್ಕಳು ನೋಡೋದು ಹೆಂಗೆ, ಓಡಾಡೋದು ಹೆಂಗೆ ಅನ್ಸ್ತಾ ಇದೆ. ಹೌದು, ನೋಡ್ದ ಇವು ಹತ್ತದಮ್ಮ, ಏನು ಆಗಲ್ವ? ಹತ್ತು ಸನ ಅಲ್ಲಿ ಆಮೇಲೆ ನಾವು ಫೋನಲ್ಲಿ ಡಿಗ್ಲಾಗಿರ್ತೀವಿ, ನಾವು ಫೋನ್ ಮಾಡಿ ನಾ ಎತ್ತು ಫೋನ್ ಮಾಡೋದು ಎತ್ತಬೇಡಿ, ಎಲ್ಲರೂ ಸೈಡಿಗೆ ನಿಲ್ಲಿಸ್ಬಿಡ್ಬೇಕಾದ್ರೆ ಮಾತಾಡಿ. ಬಗ್ಬೇಡಂಗೆ. ನಾವು ಹೊರಡೋಕ್ಕೆ ಅಂತ ಈಚೆ ಬಂದು ನಿಂತ್ಕೊಂಡ್ರೆ ಅಲ್ಲೊಂದು 1/2 hour ಆಗೇ ಬಿಡುತ್ತೆ. ನಮ್ಮ ಅಪ್ಪ ಅಮ್ಮ ನಮ್ಮ ಮಕ್ಕಳನ್ನ ಮುದ್ದು ಮಾಡಿ ಆಮೇಲೆ ಬುದ್ಧಿವಾದ ಹೇಳಿ ಕಳಿಸೋಷ್ಟರಲ್ಲಿ ಒಂದು 1/2 hour ಆಗೇ ಬಿಡುತ್ತೆ. ಅಂದರೆ ರೀಸೆಂಟಾಗಿ ಒಂದು ಮಗು ಸ್ಕೂಲ್ ಬಸ್ ವ್ಯಾನ್ ಆಕ್ಸಿಡೆಂಟಿಂದ ತೀರ್ಕೊಂಡಿತ್ತು. ಸೊ ಹಾಗಾಗಿ ಅಮ್ಮ ಈ ಥರ ಎಲ್ಲ ಆಗುತ್ತೆ, ಹುಷಾರು ಅಂತ ಹೇಳಿ ಹೇಳ್ತಾಯಿದ್ರು. ನಾವು ಮಕ್ಕಳ ಮೇಲೇ ಗಮನ ಇರುತ್ತೆ ಜಾಸ್ತಿ, ನಮಗೆ ಭಯ ಆಗ್ತಿರುತ್ತೆ, ಹುಷಾರಾಗಿರ್ರಿ ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ರು. ಸೊ ಅವರು ಕೂಡ ಬಾಯ್ ಮಾಡಿ ಕಳಿಸಿದ್ರು. ನಾವು ಕೂಡ ನಮ್ಮ ಮನೆಗೆ ಹೊರಡ್ತಾ ಇದ್ದೀವಿ ಇವಾಗ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಒಂದು ದಿನ ಪೂರ್ತಿ ಅಮ್ಮನ ಮನೇಲಿ ಕಳೆದಿದ್ದೇ ಗೊತ್ತಾಗಲಿಲ್ಲ. ನಿಜ, ನಮ್ಮ ಹೆಣ್ಮಕ್ಳಿಗಂತೂ ಮದುವೆ ಆದಮೇಲೆ ಅಮ್ಮನ ಮನೇಲಿ ಕಳೆಯೋ ಖುಷಿ ಏನು ಯಾವುದ್ರಲ್ಲೂ ಸಿಗೋದಿಲ್ಲ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.